ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಯುವರ್ ಕ್ಲಾಸ್ ಸರ್. ನನ್ನ ಫ್ಯಾಮಿಲಿ ಟೋಟಲಿ ಚೇಂಜ್ ಆಗಿದೆ. ಲೈಕ್ ನನ್ನ ಮಗ ಆಲ್ರೆಡಿ ಮಾಯಿಶ್ಚರೈಸರ್ ಹಚ್ಕೊಂಡು ಮಲ್ಗಕ್ ಹೋಗ್ತಾ ಇದ್ದಾನೆ 10 ಆಯ್ತು ಅಂತ. ಅಂಡ್ ಮೇನ್ ಥಿಂಗ್ ಲೈಕ್ ಈಸ್ ಆಲ್ಸೋ ಕಲ್ಟಿವೇಟಿಂಗ್ ಅವರ್ ಹ್ಯಾಬಿಟ್ಸ್. ಈಗ ಟೆಲ್ ಒನ್ ಹೈ ಟು ಸರ್. ಹಲೋ ಹಾಯ್. ಲೈಕ್ ಇವಾಗ ಅವನು ವೆಜಿಟೇಬಲ್ಸ್ ಎಲ್ಲ ತಿಂತಾನೆ. ಫಸ್ಟ್ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಸತಾಯಿಸ್ತಿದ್ದ. ಈಗೆಲ್ಲ ಸ್ಮೂತೀಸ್ ಆಲ್ಸೋ ಇಸ್ ಒನ್ಸ್ ಇನ್ ಅ ವೈಲ್ ಈಸ್ ಹ್ಯಾವಿಂಗ್ ಸರ್. ವೆರಿ ಗುಡ್. So many things has been changed for me, sir. I have reduced my weight also. Even my husband has reduced weight drastically 6 kgs. I was very happy. ನಿಮ್ಮನ್ನ ಭೇಟ್ ಮಾಡ್ಬಿಟ್ಟಿದಾರೆ ಅವರು. Sir, he has met me also. But actually, after he retired from army services, he has put on more weight because he was preparing for his exams. So sleep pattern, food, ಎಲ್ಲ change ಆಗಿತ್ತು. He had put on more weight. ಈಗ ಐ ಡೋಂಟ್ ನೋ ವಿತಿನ್ 2.5 months ಆಯ್ತು ನಾನು ನಿಮ್ ಕ್ಲಾಸಿಗೆ ಜಾಯ್ನ್ ಆಗಿ. ಅವಾಗಿಂದ ಬಟ್ ಹಿ ಯೂಸ್ ಟು ಡೂ ಬಟ್ ನಾಟ್ ಎಕ್ಸಾಕ್ಟ್ಲಿ. ಅಂದ್ರೆ ನೀವ್ ಹೇಳ್ದಂಗೆ ರಾ ವೆಜಿಟೇಬಲ್ಸ್ ಎಲ್ಲ ನಾವೇನ್ ತಿಂತಿರ್ಲಿಲ್ಲ. ಪಲ್ಯ ಆ ತರ ಎಲ್ಲ ಮಾಡಿ ತಿಂತಿದ್ವಿ ಅಷ್ಟೇ. ಬಟ್ ನಾವು ಆಲ್ 3 of us, my family, everyone has changed, sir. And even my sister, ನನ್ನ ಸಿಸ್ಟರ್ ಇಂದ ಒಬ್ರು ಜಾಯ್ನ್ ಆಗಿದ್ದಾರೆ ಇದೇ ಕ್ಲಾಸ್ ಅಲ್ಲಿ. ಅವಳು ಆಲ್ರೆಡಿ ಹೊರಟ್ಲು. ಬಟ್ ಈವನ್ ದೇರ್ ಫ್ಯಾಮಿಲಿ ಲಾಸ್ಟ್ ವೀಕ್ ವೆನ್ ಐ ಮೆಟ್ ದೆಮ್ ದೇ ವರ್ ಕಿಡ್ಡಿಂಗ್ ಮಿ. ಅತ್ತೆಮ್ಮ ನೀವು ಸ್ವೀಟ್ ಎಲ್ಲ ತಿನ್ನಂಗಿಲ್ಲ. ಒಂದ್ ಫಂಕ್ಷನ್ ಅಲ್ಲಿ ಊರಿಗೆ ಹೋಗಿದ್ದೆ ನಾನು. ಲೈಕ್ ಹಿ ವಾಸ್ ಟೆಲ್ಲಿಂಗ್, ಅತ್ತೆಮ್ಮ ಯು ಆರ್ ನಾಟ್ ಸಪೋಸ್ ಟು ಹ್ಯಾವ್ ಸ್ವೀಟ್, ಹೌ ಯು ಆರ್ ಹ್ಯಾವಿಂಗ್. ಐ ಟೋಲ್ಡ್ ಸರ್ has told once in a while I can have, so I am having ಆ ತರ. ಲೈಕ್ ಟೋಟಲ್ 2 families also they are having raw vegetables, ಫ್ರೂಟ್ಸ್ ಎಲ್ಲ ಚೇಂಜ್ ಆಗಿದೆ. ಸ್ಲೀಪ್ ಪ್ಯಾಟರ್ನ್ ಅಂಡ್ ಮೋರ್ ಓವರ್ ನನ್ನ ಸಿಸ್ಟರ್ ಇಂದ ಕೂಡ ತುಂಬಾ ಇವಾಗ ಐಡೆಂಟಿಫೈ ಮಾಡಿ ಮಾಡ್ತಾ ಇದ್ದಾಳೆ. ಲೈಕ್ ಥಿಂಗ್ಸ್ ವಾಟ್ ಶಿ ಇಸ್ ಕಲ್ಟಿವೇಟಿಂಗ್ ದ ಥಿಂಗ್ಸ್ ಎವ್ರಿಥಿಂಗ್. ನೋಡೋಣ ಅವಳು ಡಯಾಬಿಟಿಕ್ ರಿವರ್ಸ್ ಆಗ್ಲಿ ಅಂತ ಜಾಯ್ನ್ ಆಗಿದ್ದಾಳೆ. ಲೆಟ್ ಮಿ ಚೆಕ್ ಸರ್ ವಾಟ್ ಇಸ್. ಬಟ್ ಐ ಆಮ್ ವೆರಿ ಹ್ಯಾಪಿ. ಐ ಹ್ಯಾವ್ ರೆಡ್ಯೂಸ್ಡ್ weight ಅಂಡ್ ನನ್ನ ಚೇಂಜಸ್ ನನಗೆ ಗೊತ್ತಾಗ್ತದೆ. ಮೈ ಬಾಡಿ ಇಸ್ ವೆರಿ ಲೈಟ್ ನೌ. ಆಕ್ಟಿವ್ ಆಗಿದ್ದೀನಿ. ಮತ್ತೆ ಡ್ಯೂಟಿ ಅವರ್ಸ್ ಅಲ್ಲೂ ಅಷ್ಟೇ ನಾನು ಒಂದೊಂದ್ಸಲ ಟಯರ್ಡ್ ಆಗ್ತಿತ್ತು. ಇವಾಗ ಆ ಟಯರ್ಡ್ನೆಸ್ ನನ್ಗಿಲ್ಲ. ಐ ಆಮ್ ವೆರಿ ಹ್ಯಾಪಿ ಸರ್. ಥ್ಯಾಂಕ್ ಯು ಕವಿತಾ ಅವರೇ. ಕೇಳಿ ತುಂಬಾನೇ ಖುಷಿ ಆಯ್ತು.